ಹೋಗ್ತಾರೆ. ದೇವಸ್ಥಾನದ ಕೆಳಗಡೆ ಪಾದದ ಕೆಳಗಡೆ ಒಂದು ಗುಹೆ ಇದೆ ಸರ್. ಗುಹೆ ಒಳಗಡೆ ಹೋದ್ರೆ ಮ್ಯೂಸಿಯಂ ತರ ಇದೆ. ತುಂಬಾ ಚೆನ್ನಾಗಿದೆ ಸರ್. ಮಕ್ಕಳಿಗೆ ತುಂಬಾ ಹೌಸ್ಫುಲ್ ಇದು. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಮ್ಯೂಸಿಯಂ ಇದೆ. ಒಳಗಡೆ ರಾಜರು ಮಹಾರಾಜರ ಒಂದು ವಿಗ್ರಹಗಳು, ಅವರ ಒಂದು ಮಾಡಿದ ಸಾಧನೆಗಳು, ಅವರ ಹುಟ್ಟಿದ್ದು, ಅವರ ಒಂದು ಕೀರ್ತಿ ಪತಾಕೆ, ಹಾಗೆ ಒಂದು ರಾಣಿಯರು, ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಕವಿಗಳು, ಮತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರರು, ಮತ್ತೆ ಮಹಾ ಕವಿಗಳು, ಹಿರಿಯ ಬರಹಗಾರರು, ಲೇಖಕರು, ಗಣಿತ ತಜ್ಞರು, ಮೈಸೂರು ಅರಮನೆಯ ರಾಜರುಗಳು. ತುಂಬಾ ಚೆನ್ನಾಗಿದೆ ಸರ್. ಇದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನೋಡ್ಬೇಕು ಸರ್. ಮತ್ತೆ ಅಣೆಕಟ್ಟುಗಳು ಅಂದ್ರೆ ಇವತ್ತಿನ ಯುವಜನತೆಗೆ ಎಷ್ಟು ಉಪಯೋಗ ಆಗುತ್ತೆ ಇದು ಸರ್. ಇದು ನಮ್ಮ ಇವತ್ತಿನ ಯುವಜನತೆ ಏನಾಗಿದ್ದಾರೆ, ಎಲ್ಲ ಆನ್ಲೈನ್ ಮೊಬೈಲ್ ಆಗಿ ನೋಡೋದಾಗ್ಬಿಟ್ಟಿದೆ. ನಿಜವಾಗ ಸರ್ ತುಂಬಾ ಹೌಸ್ಫುಲ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಮಕ್ಕಳಿಗೆ ದೊಡ್ಡರಿಗೂ ಕೂಡ ಸರ್ ತುಂಬಾ ಚೆನ್ನಾಗಿದೆ. ಇದು ಹಳೆ ಕಾಲದಲ್ಲೇ ಒಂದು ಸಂಸ್ಕೃತಿ ಇದೆ. ಈಗ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಆನ್ಲೈನ್ ಮೊಬೈಲ್ ಈ ತರ ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಇದು ನೋಡ್ಬೇಕು. ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಸರ್ ಇಲ್ಲಿ? ನಮ್ಮ ಒಂದು 84 ಮಕ್ಕಳಿದೆ ಸರ್. ಈಗ ಮಕ್ಕಳಿಗೆ ಏನಾದ್ರು ಫೀಸ್ ತಗೊಂಡ್ರ ಇಲ್ಲಿ? ಇಲ್ಲ ಸರ್, ಯಾವುದೇ ₹1 ಫೀಸ್ ತಗೊಂಡಿಲ್ಲ ಸರ್. ₹1 ನಮಗೆ ಫೀಸ್ ಇಲ್ಲಿ ತಗೊಂಡಿಲ್ಲ. ದೇವಸ್ಥಾನ ಮಕ್ಕಳಿಗೆ ಏನು ಫೀಸ್ ತಗೊಂಡಿಲ್ಲ ಸರ್. ನಮ್ಮ ಟೀಚರ್ಸ್ಗೂ ತಗೊಂಡಿಲ್ಲ. ಟೀಚರ್ಗೂ ತಗೊಳ್ಳಿಲ್ಲ ಸರ್. ಬೇರೆಯವ್ರಿಗೆ ₹50 ಇದೆ. ಈಗ ₹50 ಇದೆಯಲ್ಲ ಸರ್. ₹50 ಜಾಸ್ತಿ ಅನ್ಸುತ್ತೆ ಅದು ಒಳಗಡೆ ನೋಡಿದ್ರೆ? ಇಲ್ಲ ಸರ್, ಇದು ₹50 ಜಾಸ್ತಿ ಇಲ್ಲ ಸರ್. ಏನೇನು ಅಲ್ಲ, ₹200 ಕೊಡ್ಬೋದು ಸರ್. ಅಷ್ಟು ಒಳಗಡೆ ನೋಡಂತಿದೆ. ₹200 ಫೀಸ್ ಕೊಟ್ಟು ಆರಾಮ ನೋಡ್ಬೋದು ಸರ್. ಆಮೇಲೆ ಒಳಗಡೆ ಹೋಗ್ ಬಂದವರೆಲ್ಲ ಏನೇನ್ ನೋಡಿದ್ವಿ ಅನ್ನೋದೇ ಮರ್ತೋಗುತ್ತೆ, ಅಷ್ಟೊಂದಿದೆ ಅಂತ. ಹೌದಾ? ನಾನು ಸರ್ ಒಳಗೆ ಈಚೆ ಬರಕ್ ಆಗಿಲ್ಲ ಸರ್. ಈಚೆ ಬರಕ್ ಮನಸ್ಸೇ ಬರಲಿಲ್ಲ. ಈಚೆ ಬರಕ್ ಇನ್ನೂ ನೋಡ್ಬೇಕು ಅನ್ಸುತ್ತೆ. ಆಮೇಲೆ ರೌಂಡ್ ಮಕ್ಕಳು ಈಚೆ ಬಂದು ಎಲ್ಲಿ ಹೋಗ್ತಾವೋ ಅಂತ ನಮ್ಗೊಂದು ಇದು ಭಯ. ಹಂಗಾಗಿ ಸರ್ ಈಚೆ ಬಂದು ಇನ್ನೂ ನೋಡ್ಬೇಕು ಅಂತ ಇದೆ. ವೀಕ್ಷಕರೇ, ಇವತ್ತು ನಾವು ಬಂದಿದೀವಿ ಗೌಡ್ಗೆರೆ ಚನ್ನಪಟ್ಟಣದಲ್ಲಿರುವಂತಹ ಗೌಡ್ಗೆರೆ ಚಾಮುಂಡೇಶ್ವರಿ ಸನ್ನಿಧಾನ. ಇದು ಬರೀ ಆಧ್ಯಾತ್ಮಿಕ ಕೇಂದ್ರವಾಗಿ ಉಳಿದಿಲ್ಲ, ಇದು ಜ್ಞಾನ ಕೇಂದ್ರವಾಗಿ ಕೂಡ ಮಾರ್ಪಟ್ಟಿದೆ. ಅಂದ್ರೆ ಏನಿದೆ ಅಂತಂದ್ರೆ, ಇಲ್ಲಿ ನೋಡಿ, ಚಾಮುಂಡೇಶ್ವರಿ ಸನ್ನಿಧಿ ಮೇಲಿದೆ, ಅದರ ಪಾದದ ಕೆಳಗಡೆ ಇರುವಂತ ಒಂದು ಈ ಜಾಗದಲ್ಲಿ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಎಂತ ಮ್ಯೂಸಿಯಂ ಅಂತಂದ್ರೆ ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಸಂಸ್ಕೃತಿ, ಆಚಾರ ವಿಚಾರ, ಪರಂಪರೆಯನ್ನು ಸಾರುವಂತ ಎಲ್ಲ ನದಿಗಳು, ರಾಜ ಮಹಾರಾಜರುಗಳು, ಹಳೆಯ ಪರಂಪರೆ ವಸ್ತುಗಳು ಎಲ್ಲವನ್ನು ಕೂಡ ಅದ್ಭುತವಾದಂತ ಅತಿ ದೊಡ್ಡದಾದ ಒಂದು ಮ್ಯೂಸಿಯಂ ಅನ್ನ ಸಂಗ್ರಹ ಮಾಡಿದ್ದಾರೆ. ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸೋಣ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಸರಿ, ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡದ ಹಳಗನ್ನಡ ಸಾಹಿತಿಗಳು, ಹಳಗನ್ನಡ ಪ್ರಮುಖ ಸಾಹಿತಿಗಳು. ಮೊದಲಿಗೆ ನೋಡ್ತಾ ಇದ್ದಾರೆ ಲಕ್ಷ್ಮೀಶ, ಕವಿ ಲಕ್ಷ್ಮೀಶ. ಹಾಗೇನೆ ಅವ್ರ ಪಕ್ಕದಲ್ಲಿ ಪೊನ್ನ, ಮತ್ತೆ ಈ ಕಡೆ ಬಂದು ಪಂಪ, ಆದಿಕವಿ ಪಂಪ. ಈಗ ನೋಡ್ತಾ ಇದ್ರೆ ಆದಿಕವಿ ಪಂಪ. ಓಕೆ ಸರ್. ಸೊ ಅವ್ರ ಪಕ್ಕದಲ್ಲಿ ರನ್ನ, ಕವಿ ಚಕ್ರವರ್ತಿ ರನ್ನ. ಕವಿ ಚಕ್ರವರ್ತಿ ಅಂತ ಬಿರುದಿತ್ತು ಸರ್. ಕವಿ ಚಕ್ರವರ್ತಿ ಅಂತ ಬಿರುದಿತ್ತು. ಅಂದ್ರೆ ನೋಡಿ, ಇವರೆಲ್ಲ ಅಕ್ಕಪಕ್ಕದಲ್ಲಿ ನೋಡ್ಬೋದು. ಅವ್ರು ತಾಳೆಗರಿನಲ್ಲಿ ಬರೆತಿದ್ರು, ತಾಮ್ರಪಟಗಳಲ್ಲಿ ಬರೆತಿದ್ರು. ಇಲ್ಲೇ ಇದೆಯಲ್ಲ ಸರ್ ಇದು? ತಾಳೆಗರಿ, ಅದು ತಾಳೆಗರಿ. ಮತ್ತೆ ಇಲ್ಲಿ ಇದೆ ಅದೆಲ್ಲ ಒಂದು ಸುಮ್ನೆ ನಾವು ಆರ್ಟಿಫಿಷಿಯಲ್ ಆಗಿ ನಾವು ರೆಡಿ ಮಾಡಿರೋದು ಮ್ಯೂಸಿಯಂ ಅಲ್ಲಿ. ಅಂದ್ರೆ ಈಗ ನಮ್ಮ ಸಾಹಿತಿಗಳು, ನಾವು ಕಂಡ ಇಂತ ಹಳೆಗನ್ನಡ ಸಾಹಿತಿಗಳನ್ನ, ಅವರ ಒಂದು ವ್ಯಕ್ತಿ ಚಿತ್ರಗಳನ್ನ ನೋಡ್ಬೋದು, ಅಲ್ಲ ಚಿತ್ರಪಟಗಳನ್ನ ನೋಡ್ಬೋದು. ಇಂತ ಒಂದು ಮೂರ್ತಿ ಶಿಲ್ಪಗಳನ್ನ ಎಲ್ಲೂ ನೋಡಕ್ ಆಗಲ್ಲ. ಓಕೆ ಸರ್. ಈ ಗೌಡಗೆರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮ್ಯೂಸಿಯಂ ಅಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಆ ಪಂಪಕಂತ ಅಂತಂದ್ರೆ ಎಲ್ರಿಗೂ ಕಣ್ಮುಂದೆ ಬರುತ್ತೆ. ಪಂಪರ ಚಿತ್ರ, ಪಂಪ ಕವಿ ಚಿತ್ರ. ಮುಂದುವರೆದು ಇಲ್ಲಿ ಕವಿ ಚಕ್ರವರ್ತಿ ಆದ್ಮೇಲೆ ಜನ್ನ ಕವಿ. ಆಮೇಲೆ ಅದ್ರ ಪಕ್ಕದಲ್ಲಿ ಷಟ್ಪದಿಗಳ ಬ್ರಹ್ಮ ಅಂತ ಬಿರುದಾಗಿದ್ದಂತ ರಾಘವಾಂಕ ಕವಿ. ಷಟ್ಪದಿಗಳ ಬ್ರಹ್ಮ ಅಂತ ಏನೋ ಹೈಸ್ಕೂಲಲ್ಲಿ ಕೇಳಿದ್ದ ಕೂಡ. ಹೌದು. ನೆಕ್ಸ್ಟ್ ಅವ್ರ ಪಕ್ಕ ಹರಿಹರ ಕವಿ ಹರಿಹರ. ಆಮೇಲೆ ಅವ್ರ ಪಕ್ಕದಲ್ಲಿ ಗದಗಿನ ಭಾರತ ಅಥವಾ ಒಂದು ಗದಾಯುದ್ಧ ಬರೆದಂತ ಕುಮಾರವ್ಯಾಸ ಕವಿ. ಇವ್ರೆ ಗದಾಯುದ್ಧ. ಈಗ ನಮ್ಗೆ ಹಳೆಗನ್ನಡ ಕವಿತೆಗಳು ಹೆಂಗಿದ್ರು ಅಂತ ಗೊತ್ತಿಲ್ಲ ನಮ್ಗೆ, ಕವಿಗಳು ಹೆಂಗಿದ್ರು ಅಂತ ಅಂದ್ಬಿಟ್ಟು. ಇವ್ರು ನೋಡಿದಾಗ ನಮ್ಮ ಮುಂದಿನ ಜನರೇಷನ್ ಮಕ್ಕಳಲ್ಲಿ ಪಂಪ ಕವಿ ಅಂತಂದ್ರೆ ಇನ್ನು ಅವ್ರ ಮಕ್ಳು ಹಿಂಗೆ ನೆಕ್ಸ್ಟ್ ಜನರೇಷನ್ ಅವ್ರು ಪಾಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರು ಕವಿ ನಮ್ಮ ಪರಂಪರೆ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ರು ಸರ್. ಎಷ್ಟು ಇಲ್ಲಿ ಆಧ್ಯಾತ್ಮಿಕ ಕೇಂದ್ರ ಜೊತೆಗೆ ಒಂದು ನಿಜವಾದ ಒಂದು ಶಿಕ್ಷಣ ಕೂಡ ಸಿಗ್ತಾ ಇದೆ. ಒಬ್ಬ ಮಗು ಈ ಮಕ್ಳು ಬಂದ್ರೆ ಇಲ್ಲಿಗೆ ಅಟ್ಲೀಸ್ಟ್ ಅವ್ರ ಜನರಲ್ ನಾಲೆಡ್ಜ್ ಒಂದು
10ರಿಂದ 20 ಮಾರ್ಕ್ಸ್ ಪಕ್ಕ ಸಿಗುತ್ತೆ ಸರ್. ಮಕ್ಕಳಿಗಿಂತ ಪ್ರತಿಯೊಬ್ರು ತಿಳ್ಕೊಬೇಕಾದ ಹೌದು, ಅದ್ಭುತವಾದಂತ ಹೌದು. ಒಂದು ನೋಡಿ, ಈಗ ಕೆಲಸ ಆಗಿದೆ ಸರ್. ನಾವು ನೋಡ್ತಾ ಇದೀವಿ, ನಮ್ಮ ಕನ್ನಡ ನಾಡಿನ ಎಸ್ಪೆಷಲಿ ಕರ್ನಾಟಕದಲ್ಲಿ ಪ್ರಸಿದ್ಧ ಒಂದು ಆಡಳಿತ ಮಾಡಿದಂತ ಗಂಗಾ ಮನೆತನ. ಆ ಗಂಗಾ ಮನೆತನದಲ್ಲಿ ಪ್ರಸಿದ್ಧವಾದಂತ ಮಂತ್ರಿ ಚಾವುಂಡರಾಯ ಆ ಕಡೆ ಇದಾರೆ ನೋಡಿ, ಆ ಕಡೆ ಅವ್ರು ಚಾವುಂಡರಾಯ ಮಂತ್ರಿ. ಇವರು ಗಂಗರ ಪ್ರಸಿದ್ಧ ಅರಸ ಸಂಸ್ಥಾಪಕ ದುರ್ವಿನೀತ ಅಂತ ಅಂದ್ಬಿಟ್ಟು. ದುರ್ವಿನೀತ ಏನ್ ಸರ್ ಅದು. ನೆಕ್ಸ್ಟ್ ಈ ಕಡೆ ಬಂದು ನಮ್ಮ ಒಂದು ಕನ್ನಡವನ್ನು ಆಳ್ದಂತ ಹಲವಾರು ರಾಜಮನೆತನಗಳು. ಒಂದು ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ರಾಜ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ದಕ್ಷಿಣ ಪತೇಶ್ವರ ಅಂತ ಬೆರೆದಿತ್ತು. ದಕ್ಷಿಣ ಪತೇಶ್ವರ ಅಂತ ಹೇಳಿ. ಓಕೆ ಸರ್. ಹಾಗೆ ಅದ್ರ ಪಕ್ಕದಲ್ಲಿ ಬನವಾಸಿಯ ಕದಂಬರ್ಲಿ ಅಂದ್ರೆ ಕನ್ನಡ ನಾಡಿನ ಮೊದಲ ಮನೆತನ ಆದ್ರೂ ಮಯೂರವರ್ಮ ಪ್ರಸಿದ್ಧ ಅರಸ ಮಯೂರವರ್ಮ ಕನ್ನಡ ನಾಡಿನ ಕಟ್ಟಿದಂತ ಮೊದಲ ರಾಜಮನೆತನ ಬನವಾಸಿ ಕದಂಬರು. ಅದರಲ್ಲಿ ಪ್ರಮುಖವಾದಂತ ಅರಸ ಮಯೂರವರ್ಮ. ಅದೇ ರೀತಿ ನಮ್ಮ ದ್ವಾರ ಸಮುದ್ರದ ಹೊಯ್ಸಳು ಅನ್ನೋ ಒಂದು ಮನೆತನದಲ್ಲಿ ರಾಜ ವಿಷ್ಣುವರ್ಧನ. ರಾಣಿ ಶಾಂತಲೆಯ ಒಂದು ಬೇಲೂರು ಕಳೆಬೀಡು ಒಂದು ನಾವು ಇವತ್ತು ಏನು ವಿಶ್ವ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇದೀವಿ, ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಆ ಮಟ್ಟಕ್ಕೆ ಒಂದು ಪ್ರಾಮುಖ್ಯತೆ ನೀಡಿ ಕಟ್ಟಿಸಿದಂತ ನಾಟ್ಯ ಕಲಾ ಸಾಂಸ್ಕೃತಿಕಕ್ಕೆ ಕೊಡುಗೆ ಕೊಟ್ಟಂತ ಮಹಾರಾಜ ಅಂದ್ರೆ ರಾಜ ವಿಷ್ಣುವರ್ಧನ. ಓಕೆ ಸರ್. ಮುಂದೆ ಹೋಗೋಣ ಸರ್. ಬನ್ನಿ ಮುಂದೆ ನಡಿ ಸರ್. ಇದನ್ನೆಲ್ಲ ಯಾರು ಸರ್ ಮಾಡಿದ್ದು? ಎಲ್ಲಿ ಕರ್ನಾಟಕದವ್ರ ಯಾವ ಕಡೆಯವರು ಸರ್? ಎಲ್ಲ ನಮ್ ಕರ್ನಾಟಕದವರೇ. ಎಲ್ಲಿ ಯಾವ ಭಾಗದವ್ರು ಸರ್? ಉತ್ತರ ಕರ್ನಾಟಕದ ಭಾಗದವರು. ಉತ್ತರ ಕರ್ನಾಟಕದವರು. ಎಷ್ಟು ಅದ್ಭುತ ಅಂತ ನಿಜವಾಗ್ಲೂ ಕೂಡ. ಈಗ ನಾವು ನೋಡ್ತಾ ಇದ್ದೀವಿ, ಒಂದು ಕನ್ನಡ ನಾಡಿನ ಮತ್ತೊಂದು ವೀರ ವನಿತೆಯ ಸಂಸ್ಥಾನ ಅಂತ ಅಂದ್ರೆ ಕಿತ್ತೂರು ಸಂಸ್ಥಾನ. ಹೌದು ಸರ್. ಬ್ರಿಟಿಷರ್ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ಅವರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಲಗೈ ಬಂಟರಾಗಿದ್ದಂತ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನ ನೋಡ್ತಾ ಇದೀವಿ. ಖಂಡಿತ ಸರ್. ಇವತ್ತು ಸಿನಿಮಾಗಳಲ್ಲಿ ದರ್ಶನ್ ಸಿನಿಮಾ ಸಂಗೊಳ್ಳಿ ರಾಯಣ್ಣ ನೋಡಿ ಜನ ಇಷ್ಟೊಂದು ಪುಳಕಿತ ಆಗ್ತಾರೆ. ಅದ್ರ ನೋಡಿ ಅದ್ಭುತ ಇಲ್ಲೇ ಇದೆ. ಅದೆಷ್ಟು ನಿಜವಾಗ್ಲೂ ರಾಜ ಮನೆತನ ತರನೇ ಒಂದು ರಾಜ ದರ್ಬಾರ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಮಕ್ಕಳಿಗೆ ಎಕ್ಸ್ಪ್ರೆಸ್ ತುಂಬಾ ಮಕ್ಕಳಿಗೆ ದೊಡ್ಡವ್ರಿಗೆ ಒಂದು ಕಲಿಕೆ ಚಿತ್ರ ಮುಖಾಂತರ ಬೇಗ ಮಕ್ಕಳಿಗೆ ಅರ್ಥ ಆಗುತ್ತೆ. ಈಗ ವಿಸಿಬಲ್ ಈಗ ನಾವು ಸಿನಿಮಾದಲ್ಲಿ ನೋಡೋದಕ್ಕೂ ಕೂಡ ಕಣ್ಣು ಮುಂದೆ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಖಂಡಿತ. ಕಣ್ಣಲ್ಲಿ ನೋಡಿ ಕಣ್ಣು ಕಡ್ದಂಗೆ ನೋಡಿದೆ ಈ ತರ ಇತ್ತು ಅಂತ ಅಂದ್ಬಿಟ್ಟು ಬಿತ್ತಿ ಚಿತ್ರ ಕಣ್ಣು ಕಾಣುತ್ತೆ. ಆಮೇಲೆ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರೆ ಸರ್. ಹೌದು. ತಾಯಿ ಪ್ರಸಾದ ತಗೋತಾರೆ, ಪೂಜೆ ಮಾಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಎಲ್ಲೂ ಕೂಡ ಈ ತರದ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡಿ ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ಕನ್ನಡ ಆಚಾರ್ಯತ್ರಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಅವ್ರದೇ ಆದಂತ ಒಂದು ತತ್ವಗಳನ್ನ ಪ್ರತಿಷ್ಠಾಪನೆ ಮಾಡೋರು ಈ ನಾಡಿಗೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳಿ ಒಂದು ತತ್ವಗಳನ್ನ ಸಿದ್ಧಾಂತಗಳನ್ನ ಪರಿಚಯ ಮಾಡಿ ಒಂದು ಧರ್ಮದ ಬಗ್ಗೆ ಒಂದು ಪ್ರಚಲಿತಕ್ಕೆ ಮಾಡ್ಕೊಂಡ್ಬಂದವ್ರು. ಅಂದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಅವ್ರದೇ ಆದ ಒಂದು ಸಂತರು ಈ ನಾಡಿಗೆ ತುಂಬಾ ಶ್ರಮಿಸಿದ್ದಾರೆ, ಸಮಾಜ ಸುಧಾರಣೆಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಓಕೆ ಮುಂದೆ ಹೋಗೋಣ ಸರ್. ಬನ್ನಿ ಸರ್, ಬನ್ನಿ. ತುಂಬಾ ವೀಕ್ಷಕರು ತುಂಬಾ ಕ್ಯೂರಿಯಾಸಿಟಿ ಬಂದು ನೋಡ್ತಾರೆ ನಿಜವಾಗ್ಲೂ. ಈಗ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಒಂದು ಪ್ರಸಿದ್ಧ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಖಂಡಿತ ಸರ್. ಹೌದು. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಸ್ಥಾಪಕರಾದಂತ ಅಕ್ಕಬುಕ್ಕರು. ನೆಕ್ಸ್ಟ್ ಆ ಸಂಸ್ಥಾನದ ಪ್ರಮುಖ ರಾಜ ಶ್ರೀಕೃಷ್ಣ ದೇವರಾಯ. ಓಕೆ. ಹಾಗೆ ಇನ್ನೊಬ್ಬ ಅರಸ ಗಂಡುಗಲಿ ಕುಮಾರರಾಮ ಅಂತ. ಅವರ ಒಂದು ಮೂರ್ತಿಗಳನ್ನ ನಾವು ನೋಡ್ತಾ ಇದೀವಿ ಈಗ. ಇವ್ರ ಬಗ್ಗೆ ನಾವು ಇತಿಹಾಸದಲ್ಲಿ ಸಾಕಷ್ಟು ಓದಿರ್ತೀವಿ. ನಿಜವಾಗ್ಲು ತುಂಬಾ ಜನ ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಏನೋ ಚಿತ್ರ ಅಂತ ನೋಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಸ್ಕೂಲ್ ಟೀಚರ್ಗಳು ಎಷ್ಟು ಪುಳಕಿತ ಆಗ್ತಿದ್ದಾರೆ ಅಂದ್ರೆ ಈ ತರದ ಒಂದು ಅದ್ಭುತ ಇದೆಯಾ ಅಂತ ಅನ್ಸುತ್ತೆ. ನೋಡಿ, ನೋಡ್ತಾ ಇದ್ದೀವಿ ನಮ್ಮ ಸಮಾಜ ಸುಧಾರಕರು. ಈಗ ಸರ್ವಜ್ಞ ಮಹಾಕವಿ, ಕನಕದಾಸರು, ಪುರಂದರದಾಸರು, ಕನ್ನಡ ಸಂಗೀತ ಪಿತಾಮಹ ಅಂತ ಪುರಂದರದಾಸರು. ಈ ಹುಟ್ಟದಲ್ಲೇ ಒಬ್ಬ ಸಾಹುಕಾರನ ಹುಟ್ಟಿ ಏನು ಬೇಡ ಅಂತ ತ್ಯಜಿಸಿ ಕನಕದಾಸರು ಇವರು ಹುಟ್ಟದಲ್ಲೇ ಶ್ರೀಮಂತರು. ಹೌದು. ತಿಮ್ಮಣ್ಣ ನಾಯಕ ಅಂತ ಶ್ರೀಮಂತರಾಗಿದ್ದು ಅವರೆಲ್ಲ ತ್ಯಜಿಸಿ ಆಮೇಲೆ ಶ್ರೀಕೃಷ್ಣನ್ ಮೊರೆ ಹೋಗಿ ಕೊನೆಗೆ ಸಮಾನತೆ ಬಗ್ಗೆ ಹೋರಾಡ್ತಾ ಎಲ್ರಿಗೂ ಸಮಾನತೆ ಸಿಗ್ಬೇಕು ಅಂತೇಳಿ ಮಾಡಿದಂತವ್ರು ಸರ್ವಜ್ಞ ಮಹಾಕವಿ ಪುರಂದರದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೆಸರಾದಂತವ್ರು ಪುರಂದರದಾಸರು. ಅಂದ್ರೆ ಈ ನಾಡಿಗೆ ಇಂತ ಮಹನೀಯರ ಅದ್ಭುತವಾದ ಕೊಡುಗೆ ಬಂದ್ಬಿಟ್ಟಿದೆ. ನಾವು ಮಾಡ್ತಿರೋದು ಏನೇನೋ ಅಲ್ವೇ. ನಾವು ಇತ್ತೀಚಿನ ಒಂದು ಆಧುನಿಕ ಒಂದು ಮಾಡರ್ನೈಸೇಷನ್ ಅಲ್ಲಿ ಅದನ್ನ ಡೆವಲಪ್ ಮಾಡ್ಕೊಂಡು ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಳು ಚಿಕ್ಕ ಮಕ್ಳಾಗಿದ್ದಾಗ ಸ್ವಲ್ಪ ಓದ್ಕೋತೀವಿ, ಮರ್ತ್ ಬಿಡ್ತೀವಿ. ದೊಡ್ಡ ವ್ಯವಹಾರದಲ್ಲಿ ನಾವು ವೆಸ್ಟರ್ನೈಸೇಷನ್ಗೆ ನಾವು ಮಾರು ಹೋಗ್ತಾ ಅದೆಲ್ಲ ಮರ್ತ್ ಬಿಡ್ತಾ ಇದೀವಿ. ಇಲ್ಲಿ ಬಂದ್ ನೋಡಿದಾಗ ಒಂದ್ ಸ್ವಲ್ಪ ರಿಯಲೈಸ್ ಆಗುತ್ತೆ. ಈಗ ನೋಡಿ, ನಾವು ನೋಡ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ನಮ್ ಕಣ್ಮುಂದೆ ಕಾಣ್ತಾ ಇದೆ. ವೀರ ವನಿತೆ ಓಬವ್ವ
ಹೈದರಾಲಿ ಸೈನ್ಯ, ಮೈಸೂರಿನ ಹೈದರಾಲಿ ಸೈನ್ಯ ಕಿತ್ತೂರನ್ನ ನಾವು ಒಂದು ಚಿತ್ರಗಳನ್ನು ವಶಪಡಿಸಬೇಕು ಅಂತ ಮುತ್ತಿಗೆ ಆಗ್ತಾ ಸಂದರ್ಭದಲ್ಲಿ ಆ ಒಂದು ಕಾವಲುಗಾರನ ಪತ್ನಿ ಆಗಿದಂತ ಓಬವ್ವ ಅದನ್ನ ನೋಡಿ ಇಡೀ ಕೋಟೆಯನ್ನ, ಒಂದು ಮದಕರಿ ನಾಯಕರ ಕೋಟೆಯನ್ನ ಅಂತ ಸಂರಕ್ಷಣೆ ಮಾಡಿದ್ದು. ಅಂದ್ರೆ ಸರ್ ಓಬವ್ವ ಕಾವಲುಗಾರನ ಪತ್ನಿ? ಹೌದೌದು. ಅವರು ರಾಜಮಾತೆ ಅಲ್ಲ 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 ಅಲ್ಲ. ಅಯ್ಯೋ ಎಂತ ಇತಿಹಾಸ ಇದೆ ನೋಡಿ. ಎಷ್ಟೋ ಜನ ಅವರೇ ದೊಡ್ಡ ಮಹಾತೆ ಅಂತ ಅನ್ಕೊಳ್ಳಿ ರೀತಿಯ ಭ್ರಮೆ ಇದೆ ನಿಜವಾಗ್ಲೂ. ವೀರವನಿತೆ ಓಬವ್ವ ಕಾವಲುಗಾರನ ಪತ್ನಿ. ಅವರೆಲ್ಲ ನೀರ್ ತರಕ್ ಹೋಯ್ತಿದಾಗ ನೋಡಿ ಹೈದರಾಲಿ ಸೈನ್ಯ ಬರ್ತಾ ಇದ್ ನೋಡಿ ಕೋಟೆ ಅಂದ್ರೆ ಎಷ್ಟು ರಾಜನಿಷ್ಠೆ ಇತ್ತು ಅಂತ. ಈಗಿನ ಕಾಲದಲ್ಲಿ ಅಂದ್ರೆ ಬಿಟ್ಟೆ ನಮ್ಗೆ ಯಾಕೆ ಅದಕ್ಕೂ ಸಂಬಂಧ ಅಂತ ಕಣ್ಮುಂದೆ ಏನ್ ನಡೀತಿದ್ರು ತಲೆ ಕೆಡಿಸ್ಕೊಳ್ಳೋದ್ರ ಸಂಬಂಧನೇ ಇಲ್ಲ ಹೊಂಟೋಯ್ತಾರೆ. ಹಿಂದಿನ ಕಾಲದಲ್ಲಿ ರಾಜನಿಷ್ಠೆಯಿಂದ ಆ ಬತ್ತ ಸೈನ್ಯ ನೋಡಿ ಒಬ್ಬ ವನಿತೆ, ವೀರ ವನಿತೆ ಅದನ್ನ ನೋಡಿದ್ರು. ಇಲ್ಲಿ ನೋಡಿ ಬನ್ನಿ ಸರ್, ಇಲ್ಲಿ ಇವರು ನಮ್ಮ ಕರ್ನಾಟಕದಂತ ಸ್ವಾತಂತ್ರ್ಯ ಹೋರಾಟಗಾರರು. ಅಂದ್ರೆ ಬ್ರಿಟಿಷರ್ ವಿರುದ್ಧ ಹೋರಾಡದಂತವ್ರು. ಜೋರಾವರ ಅಂತ ಹೇಳಿ, ಜೋರಾವರ ಒಂದು ನಮ್ಮ ಸಮುದಾಯದಲ್ಲಿ ಬರ್ತಾರೆ ಅವರು. ಈ ದೋಂಡಿಯ ವಾಗ್ ಅಂತ ಹೇಳಿ ನಮ್ಮ ಮಾಮೂಲಿ ನಾಯಕರು ಅಂತೀವಲ್ಲ ಅಲ್ಲಿ ಬರ್ತಾರೆ. ಸಿಂಧೂರ ಲಕ್ಷ್ಮಣ ಬಗ್ಗೆ ಎಲ್ರಿಗೂ ಗೊತ್ತು. ಇವರೆಲ್ಲ ಸ್ವತಂತ್ರ ಹೋರಾಟಗಾರರು, ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು. ಇವ್ರ ಬಗ್ಗೆ ಸುಮಾರು ಜನ ಗೊತ್ತೇ ಇರಲ್ಲ. ಖಂಡಿತ ಸರ್, ಇತಿಹಾಸದಲ್ಲೂ ಅಲ್ಪ ಸ್ವಲ್ಪ ಉಲ್ಲೇಖ ಇರುತ್ತೆ. ತುಂಬಾ ಸ್ಟಡಿ ಮಾಡಿರೋ ಕೆಲವರು ಮಾತ್ರ ಗೊತ್ತಿರುತ್ತೆ, ಬಟ್ ಅವ್ರು ಎಲ್ಲವನ್ನು ಎಲ್ಲ ಕಡೆ ಹೇಳಕ್ಕೆ ಆಗೋದಿಲ್ಲ. ಇದು ಇನ್ನೊಂದು ಮನೆತನ, ನಮ್ಮ ಕರ್ನಾಟಕವನ್ನು ಆಡಳಿತ ಒಂದು ಶಾತವಾಹನರು. ಶಾತವಾಹನರಲ್ಲಿ ಪ್ರಮುಖವಾಗಿ ಆ ಸಂಸ್ಥಾನದ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ. ಶಾತಕರ್ಣಿ ಒಂದು ತಾಳೆಗರಲ್ಲಿ ಏನೋ ಆಜ್ಞೆ ಮಾಡ್ತಾ ತರ ಒಂದು ಮೂರ್ತಿ ಶಿಲ್ಪವನ್ನ ಬಿಂಬಿಸಲಾಗಿದೆ. ಆ ಒಂದು ಶಾತವಾಹನರಲ್ಲಿ 1ನೇ ನಾಗವರ್ಮ, 1ನೇ ನಾಗಚಂದ್ರ ಅಂತ ಕವಿಗಳಿದ್ರು. ಅವ್ರ ಜೊತೆಲಿ ಆ ಕವಿಗಳು ಕರ್ನಾಟಕದ ಒಂದು ಸಾಂಸ್ಕೃತಿಕ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕೊಡುಗೆಗಳನ್ನ, ಕೃತಿಗಳನ್ನ ರಚಿಸಿದ್ದಾರೆ. 1ನೇ ನಾಗವರ್ಮ ಮತ್ತೆ 1ನೇ ನಾಗಚಂದ್ರ ಅಂತ ಹೇಳಿ. ಆಮೇಲೆ ನಾವೆಲ್ಲ ನೋಡಿರ್ತೀವಿ ಕವಿರತ್ನ ಕಾಳಿದಾಸ. ಖಂಡಿತ ಅವರು ದೊಡ್ಡ ಹೆಸರು. ಅವ್ರದ್ದು ಒಂದು ಮೂರ್ತಿ ಶಿಲ್ಪ ಹೆಂಗಿದ್ರು ಅಂತ. ಅದ್ಭುತ ಸರ್, ನಿಜವಾಗ್ಲೂ ಕೂಡ. ಸರ್, ಈ ತರದ ಒಂದು ಕಾನ್ಸೆಪ್ಟ್ ಈ ಯಾವುದೇ ಒಂದು ದೇವಸ್ಥಾನಗಳಲ್ಲಿ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಇಲ್ಲವೇ ಇಲ್ಲ. ಹೌದು. ಅಲ್ಲೇನಿದ್ರು ಒಂದು ಹಣ ಮಾಡೋದು, ಏನೋ ಒಂದು ಪ್ರಚಾರ ಮಾಡೋದು ಇರುತ್ತೆ. ಈ ತರದ ಒಂದು ಕಾನ್ಸೆಪ್ಟ್ ಹುಟ್ಟಾಕಿದ್ಯಾರು ಸರ್ ಇಲ್ಲಿ? ಏನಂದ್ರೆ ಸರ್, ಇಲ್ಲಿ ನಮ್ಮ ಸ್ವಾಮಿಗಳ ಸಂಕಲ್ಪ ಎಲ್ಲ, ಸ್ವಾಮೀಜಿಯವರ ಹೆಸರು ಮಲ್ಲೇಶ್ ಗುರೂಜಿ ಅನ್ಬಿಟ್ಟು ಅವ್ರ ಏನಂತಂದ್ರೆ, ಈಗ ನೋಡಿ ನಾವು ಮುಂದೆಗಡೆ ನಾವು ಮೇಲ್ಗಡೆ ನೋಡ್ತೀವಿ ತಾಯಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಮೇಲ್ಗಡೆ, ಅದ್ರ ಪಾದ ಕೆಳಗಡೆ ಕನ್ನಡ ನಾಡು, ನಾಡನ್ನ ಸಂರಕ್ಷಣೆ ಮಾಡೋಂಥಳು ತಾಯಿ ಚಾಮುಂಡೇಶ್ವರಿ. ಅದ್ರ ಕೆಳಗಡೆ ಒಂದು ನಾಡಿನ ಒಂದು ಅಟ್ಲೀಸ್ಟ್ ಒಂದು ಜಲಕ್ ನಾವು ನೋಡ್ತೀವಿ. ನಮ್ ನಾಡ್ ಹಿಂಗಿತ್ತು, ಹಿಂಗ್ ಉಡ್ತು, ಹಿಂಗ್ ಬತ್ತು, ಹಿಂಗ್ ನಡೀತು, ಹಿಂಗಿದೆ ಅಂತ. ಕನ್ನಡನ ಒಂದು ಹಿಂದೆ ಪುರಾತನವಾದ ಪ್ರಾಚೀನದಿಂದ ಬೆಳೆದು ಬಂದಂತ ಒಂದು ರೀತಿ. ಇಡೀ ಸಂಪೂರ್ಣವಾಗಿ ಅದನ್ನ ವಿವರಿಸಕ್ಕಾಗಲ್ಲ. ಸ್ವಲ್ಪ ಒಂದು ಜಲಕನ್ನ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ನಮ್ಮ ಪರಂಪರೆ ಮತ್ತೆ ಉಳಿಬೇಕು. ಈಗ ನೋಡಿ, ನಮ್ ತಾತ ಮುತ್ತಾತರ ತಿಳಿದಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಅಪ್ಪಾರ ನೋಡಿದಂತ ವಿಚಾರ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪಾರ ಗೊತ್ತಿರೋಷ್ಟಂತ ವಿಚಾರಗಳು ನಮ್ಗೆ ಗೊತ್ತಿಲ್ಲ. ಅವ್ರು ಗೊತ್ತಿರೋಂತ ವಿಚಾರಗಳು ನಮಗ್ ಗೊತ್ತಿರೋಂತ ವಿಚಾರ ನಮ್ಮ ಮಕ್ಳು ಗೊತ್ತಿಲ್ಲ. ಹೌದೌದು. ಈಗ ನಮ್ಮ ಮಕ್ಳು ಗೊತ್ತಾಗಂತ ಮುಂದಿನ ಜನರೇಷನ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ತರ ಒಂದು ಇನ್ಫಾರ್ಮೇಶನ್ ಇದ್ರೆ ಯಾವುದೇ ಜನರೇಷನ್ ಮಕ್ಳು ಬಂದ್ ನೋಡಿದ್ರು ಹೌದು ಹಿಂಗಿತ್ತು, ಅವ್ರ ಮೈಂಡ್ ಅಲ್ಲಿ ಉಳ್ಕೊಬಿಡುತ್ತೆ. ಸರ್, ಈ ಕರ್ನಾಟಕದ ಯಾವುದೇ ಆಧ್ಯಾತ್ಮಿಕ ಕೇಂದ್ರ ಎಲ್ಲೂ ಕೂಡ ಈ ತರದ್ ಒಂದು ಕಾನ್ಸೆಪ್ಟ್ ಇಲ್ಲ ಅನ್ಸುತ್ತೆ. ಹೌದು, ಖಂಡಿತ ಇಲ್ಲ ಅನ್ಸುತ್ತೆ. ನಾನ್ ನೋಡಿದ ಮಟ್ಟಿಗೆ ನಾವು ನೋಡಿದಂಗೆ ಎಲ್ಲೂ ಕಾಣಲ್ಲ ಸರ್. ಸರ್, ಇದು ಬೆಳವಾಡಿ ಮಲ್ಲಮ್ಮನವರು ಗೊತ್ತಿರ್ತಾರೆ. ಕಿತ್ತೂರು ಪಕ್ಕದ ಇರ್ತಕ್ಕಂಥ ಇನ್ನೊಂದು ಸಂಸ್ಥಾನ ಬೆಳವಾಡಿ. ಅವರು ಕೂಡ ತುಂಬಾ ಬ್ರಿಟಿಷರ್ ವಿರುದ್ಧ ಹೋರಾಡಿ ನಾಡನ್ನ ಒಂದು ಆ ಸಂಸ್ಥಾನ ಸಂರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಒಂದು ಆಸ್ಥಾನ ಯಾರೋ ಒಂದು ವ್ಯಕ್ತಿ ನ್ಯಾಯ ಕೇಳ್ಕೊ ಬಂದಿರುವಂತ ಒಂದು ದೃಶ್ಯ ಇದು ನ್ಯಾಯ ಕೊಡ್ತಾ ಇರೋ. ಬನ್ನಿ ಸರ್, ಮುಂದೆ ಹೋಗೋಣ. ಆಮೇಲೆ ಚಿತ್ರಕಲೆ ಹೇಗಿದೆ ಅಂದ್ರೆ ಸರ್, ಕಲರ್ಫುಲ್ ಸಖತ್ತಾಗಿದೆ. ನಿಜವಾಗ್ಲೂ ನೋಡ್ತಾ ಇದ್ರೆ ಇಲ್ಲಿಂದ ಹೋಗಕ್ ಮನಸ್ಸೇ ಬರ್ತಿಲ್ಲ. ಆಮೇಲೆ ಸರ್, ಇಲ್ಲಿ ವಾತಾವರಣ ಒಂಚೂರು ಸೆಕೆ ಅನ್ಸಲ್ಲ, ಚಳಿ ಅನ್ಸಲ್ಲ. ಹೇಗೆ ಸೆಟಪ್ ಆಗಿದೆ ಸರ್ ಇದು? ಕ್ಲೈಮೇಟ್ ಚೆನ್ನಾಗಿದೆ ಸರ್. ಈಗ ಅಂಡರ್ ಗ್ರೌಂಡ್ ಇರೋದ್ರಿಂದ ವೆಂಟಿಲೇಷನ್ ಅಷ್ಟು ಕಡಿಮೆ ಇದೆ. ಹೌದು, ನೀವ್ ಹೇಳ್ದಂಗೆ. ಆದ್ರೂ ಒಂದು ಕೋಲ್ಡ್ ಆಗಿ ಒಂದು ಸೆಕೆ ಸಮಶೀತೋಷ್ಣವಾಗಿದೆ. ಈ ಜಾಸ್ತಿ ಸೆಕೆನೂ ಅನ್ಸಲ್ಲ, ಜಾಸ್ತಿ ಚಳಿನೂ ಅನ್ಸಲ್ಲ. ಆಮೇಲೆ ಈ ತರದೊಂದು ಇಲ್ಲಿ ಅಂತಂದ್ರೆ ಒಂದು ರೌಂಡ್ ಎಲ್ಲಿ ಹೋಗ್ತಿದ್ವಿ ಎಲ್ಲಿ ಬರ್ತೀವಿ ಗೊತ್ತೇ ಆಗೋದಿಲ್ಲ. ಈ ತರ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್. ಇದು ಇಮ್ಯಾಜಿನೇಷನ್. ಇಲ್ಲಿ ಯಾರೇ ಇಂಜಿನಿಯರ್ ಇಲ್ಲ ಸರ್, ಎಲ್ಲ ನಮ್ಮ ಸ್ವಾಮಿಗಳು ಏನೋ ಅಮ್ಮನ ದೈವಿಕ ಕೃಪೆ, ತಾಯಿ ಅವ್ರ ಮನ್ಸಲ್ಲಿ ಹೆಂಗ್ ಮೂಡಿಸಿದ್ಲು ಹಂಗ ಹೊರಗಡೆ ಬಂದಿದೆ ಅಷ್ಟೇ. ಅಂದ್ರೆ ನಿಜ, ಯಾರು ಇಂಜಿನಿಯರ್ ಯಾರು ಇಲ್ಲ ಇದಕ್ಕೆ. ಅಂದ್ರೆ ಒಂದೊಂದ್ಸರಿ ಮನುಷ್ಯನಲ್ಲೂ ಕೂಡ ಒಂದು ದೈವಿ ಸ್ವರೂಪ. ಸತ್ಯ. ಅವ್ರ ಪ್ರೇರಣೆ, ತಾಯಿಯವರ ಪ್ರೇರಣೆ ಹಿಂಗ್ ಮಾಡ್ಬೇಕು ಅಂತ, ಆ ಪ್ರೇರಣೆ ಪ್ರಕಾರ ಅವ್ರ ತಲೆಗೆ ಬಂದು ಅದು ಹಿಂಗೆ ಅನಾವರಣ ಆಗಿದೆ.
ಸರ್ ಇಲ್ಲಿ ಬಸವಣ್ಣ ಅಕ್ಕ ಮಹಾದೇವಿ ಇದು ಒಂದು ಅನುಭವ ಮಂಟಪದ ಕಾಲ್ಪನಿಕ ಚಿತ್ರ. ಓ ಅನುಭವ ಮಂಟಪದ್ದು. ಈಗ ಬಸವಣ್ಣವರು ಮತ್ತೆ ಅಲ್ಲಮ ಪ್ರಭುಗಳು ಅಕ್ಕಮಹಾದೇವರು ಈ ಶರಣರಿಗೆ ಶಿವಶರಣರಿಗೆ ನಾವು ಕಂಡು ಅಲ್ಲಿ ಮಾಮೂಲಿ 12ನೇ ಶತಮಾನದ ಹಲವಾರು ಶಿವಶರಣರು ಬಸವಣ್ಣವರು ಅನುಯಾಯಿಗಳಾಗಿದ್ರು. ಹೌದೌದು. ಅವ್ರೆಲ್ಲರಿಗೂ ಒಂದು ಪ್ರವಚನವನ್ನು ನೀಡ್ತಾ ಇರ್ತಕ್ಕಂತ ಒಂದು ಸಂದರ್ಭ ಅಂತ ಚಿತ್ರಣ ಮಾಡಿದಿರಿ. ಇದೊಂದು ಕಲ್ಪನೆ ಕಲ್ಪನೆ, ಎಲ್ಲಾ ಕಲ್ಪನೆಗಳು. ಬಸವಣ್ಣನವರು ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯನವರು ಅಂದ್ರೆ ಒಂದ್ 20 ವರ್ಷದಿಂದ ಇವೆಲ್ಲ ಪಠ್ಯದಲ್ಲಿದ್ದು ಆದ್ರೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದೆ, ಕೆಲವು ಕಡೆ ಇದಾವೆ, ಕೆಲವು ಕಡೆ ಇಲ್ಲ. ಬಟ್ ಎಲ್ಲ ನೋಡ್ಬೋದು ಸರ್ ಹಿಂಗೆ. ಅಂದ್ರೆ ಇದು ಬಹಳ ಉಪಯೋಗ ಆಗುತ್ತೆ ನಿಜವಾಗ್ಲೂ. ಇನ್ನೊಂದು ಸಂಸ್ಥಾನ ಕೆಳದಿ ಚೆನ್ನಮ್ಮ. ಹಿಂಗೆ ನಮ್ಮ ಕರ್ನಾಟಕದಲ್ಲಿ ವೀರವನಿತೆಯರೇ ಜಾಸ್ತಿ. ಖಂಡಿತ ಮಹಿಳಾ ಪ್ರಾಬಲ್ಯ ತುಂಬಾ ಇದೆ. ಹೌದು, ಮಹಿಳೆಯರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಖಂಡಿತ ಸರ್. ಕೆಳದಿ ಚೆನ್ನಮ್ಮ ಸಂಸ್ಥಾನ, ಆ ಸಂಸ್ಥಾನದಲ್ಲಿ ಶಿವಪ್ಪ ನಾಯಕರು ಪ್ರಮುಖ ಅರಸರು. ಶಿವಪ್ಪ ನಾಯಕ ಇವರು. ಕೆಳದಿ ಚೆನ್ನಮ್ಮ, ಶಿವಪ್ಪ ನಾಯಕ. ನೆಕ್ಸ್ಟ್ ಇದು ಕಲ್ಯಾಣ ಚಾಲುಕ್ಯ ದೊರೆ. 6ನೇ ಕರ್ನಾಟಕ ಆದಂತ ಇನ್ನೊಂದು ಮನೆತನ ಕಲ್ಯಾಣಿ ಚಾಲುಕ್ಯರು. ಅವರಲ್ಲಿ 6ನೇ ವಿಕ್ರಮಾದಿತ್ಯ ಪ್ರಮುಖವಾದಂತ ದೊರೆ. ಅವ್ರದ್ದು ಒಂದ್ ಚಿತ್ರ ಇದು. ಸರ್ ನಿಜವಾಗ್ಲೂ ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ರಿ ಸರ್ ಇಷ್ಟೊಂದು ಅದ್ಭುತಗಳನ್ನ? ನಿಜವಾಗ್ಲೂ ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ, ಜಸ್ಟ್ ಹಂಗೆ ಹೊಟ್ಟೋಗ್ತಾರೆ. ಆಮೇಲೆ ಇದಕ್ಕಿರುವಂತ ಚಾರ್ಜಸ್ ಕೂಡ ತುಂಬಾ ಕಡಿಮೆ. ಇಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜ್ ಕೂಡ ಬರೋದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಒಳಗಡೆ ಬರಕ್ಕೆ ಆಗಲ್ಲ ಸರ್. ಇಲ್ಲೇ ಖಂಡಿತ ಕರೆಂಟ್ ಗೆ 1.5 ಲಕ್ಷ 2 ಲಕ್ಷ ಕರೆಂಟ್ ಬಿಲ್ಲೇ ಬರುತ್ತಿದ್ದು ತಿಂಗಳಿಗೆ. ಯಾಕೆಂದ್ರೆ ಈ ತರದಕ್ಕೆ ಬರೀ ಅಂದ್ರೆ ಜನಗಳಿಗೆ ಇದು ಮರುಕಳಿಸ್ಬೇಕು ಅನ್ನೋದು ಸ್ವಾಮೀಜಿ ಅವರು. ಅಂದ್ರೆ ಈ ಜನರೇಷನ್ ನೆಕ್ಸ್ಟ್ ಬರೋ ಜನರೇಷನ್ ಎಲ್ಲಾ ಮಕ್ಳಿಗೂ ಗೊತ್ತಾಗ್ತಾ ಇರ್ಬೇಕಿದು. ಇನ್ನೊಬ್ಳು ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಭಾರತದ ಪ್ರಮುಖ ಹೋರಾಟಗಾರ್ತಿ, ಸ್ವತಂತ್ರ ಹೋರಾಟಗಾರ್ತಿ. ಹೌದು. ಬ್ರಿಟಿಷರ್ ವಿರುದ್ಧ ಹೋರಾಡದ ಮತ್ತೊಬ್ಬ ಮಹಿಳೆ, ಧೀರ ಮಹಿಳೆ. ನೋಡಿ ಸರ್, ಈಗ ನಾವು ಮೇಲ್ಗಡೆ ಹೋಗ್ತೀವಿ. ಇದು ಮೇಲ್ಗಡೆ ಹೋಗ್ತೇವೆ ಸರ್. ಮೇಲ್ಗಡೆ ಜಾಗ ಇದೆ. ಇದು ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಸರ್ ಈಗ ದೇವಸ್ಥಾನದ ಪಾದದ ಕೆಳಗಡೆ ಈ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ, ಹೌದು, ಅದಕ್ಕೆ ಒಂದು ಪ್ರಶಸ್ತಿನೇ ಬಂದ್ಬಿಟ್ಟಿದೆ. ಹೌದು. ಈಗ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಈ ಒಂದು ಚಿಕ್ಕ ಜಾಗದಲ್ಲಿ, ಈಗ ಒಂದು ಅಂದಾಜ್ ಅಂದ್ರೆ ಒಂದು 5500 ಇಲ್ಲ ಮ್ಯಾಕ್ಸಿಮಮ್ 6000 ಸ್ಕ್ವೇರ್ ಫೀಟ್ ಏರಿಯಾ ಬರ್ಬೋದು. ಇದು ಅಷ್ಟೇ ಏರಿಯಾದಲ್ಲಿ ಇಷ್ಟೊಂದು ಒಂದು ಏನೋ ವಿಷಯಗಳನ್ನ ಕ್ರೋಢೀಕರಿಸಿ ಮ್ಯೂಸಿಯಂ ಮಾಡಿದ್ದಾರೆ. ಪ್ಲಸ್ ಇಡೀ ಒಂದು ವಿಶ್ವದಲ್ಲೇ ಈ ಒಂದು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಅತಿ ಎತ್ತರವಾದ ಪಂಚಲೋಹದ ವಿಗ್ರಹ ಎತ್ತರವಾಗಿದೆ. 5 ಲೋಹಗಳಿಂದ ಆಗಿರುವ ವಿಗ್ರಹ, ದೊಡ್ಡ ವಿಗ್ರಹ ಅಂತ ಹೇಳಿ ಸುಮಾರು 60 ಅಡಿ ಎತ್ತರ ಇದೆ. ಅದು ಅಂದ್ಬಿಟ್ಟು ಅತಿ ದೊಡ್ಡದಿದು ಚಾಮುಂಡಿ. ನಾವು ಪಂಚಲೋಹದ ವಿಗ್ರಹಗಳು ಅಂದ್ರೆ ಮಾಮೂಲಿ ನೋಡೋದಂದ್ರೆ ಮ್ಯಾಕ್ಸಿಮಮ್ 1 ಅಡಿ 2 ಅಡಿ 3 ಅಡಿ ನೋಡ್ಬೋದು ಅಷ್ಟೇ. ಇದು ಹತ್ತತ್ರ ಒಂದು 60 ಅಡಿ ಹೈಟ್ ಇದೆ. 60 ಅಡಿ. ಅದ ಹತ್ರ ಹೋದಾಗ ಎಷ್ಟು ದೊಡ್ಡದಿದೆ ಅನ್ಸುತ್ತೆ, ಚಿಕ್ಕದಾಗಿ ಕಾಣುತ್ತೆ. ಖಂಡಿತ ಸರ್. ಆ ಒಂದು ಉದ್ದೇಶದಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಮ್ಯೂಸಿಯಂ ಪ್ಲಸ್ ಮೇಲ್ಗಡೆ ವಿಗ್ರಹ 2 ಸೇರಿಸಿ ಇಡೀ ವಿಶ್ವದಲ್ಲಿ ಒಂದು ವಿಶೇಷವಾದ ಸ್ಥಳ ಅಂತೇಳಿ ಈ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರು. ನಿಜವಾಗ್ಲು ಏನನ್ನು ಬಿಟ್ಟಿಲ್ಲ ಅನ್ಸುತ್ತೆ ಸರ್. ಇನ್ನು ಏನೇನಿದೆ ಕ್ಯೂರಿಯಾಸಿಟಿ ಆಗ್ತದೆ ನಿಜವಾಗ್ಲೂ ನೋಡಕ್ಕೆ. ನೋಡಿ, ಈಗ ನಾವು ನೋಡ್ತಾ ಇದೀವಿ ನಮ್ಮ ಚನ್ನಪಟ್ಟಣ. ಇದು ಚನ್ನಪಟ್ಟಣ ತಾಲೂಕಲ್ಲಿ ಇರೋದ್ರಿಂದ ಚನ್ನಪಟ್ಟಣನೇ ಈಗ. ಹೌದು, ಚನ್ನಪಟ್ಟಣ ಪಾಳೆಪಟ್ಟದೊಂದು. ಆ ಪಾಳೆಪಟ್ಟಣ ಆಡ್ತಾ ಇದ್ದಕ್ಕಂತ ಪಾಳೆಗಾರ ಜಗದೇವರಾಯ. ಅದನ್ನು ಅವ್ರದ್ದು ನಮ್ಮ ಲೋಕಲ್ದು ಕಾಂಟ್ರಿಬ್ಯೂಷನ್ ಇರ್ಲಿ, ಅವ್ರ ನೆನಪಿರ್ಲಿ ಅನ್ನೋದಕ್ಕೆ ಅವ್ರದ್ದು ಒಂದು ವ್ಯಕ್ತಿ ಒಂದು ದೃಶ್ಯವನ್ನ ಇಲ್ಲಿ ಅನಾವರಣ ಮಾಡಲಾಗಿದೆ.